ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ಇದು ಹನುಮ ಜಯಂತಿಯ ವಿಶೇಷ ಸಂಚಿಕೆ. ನಾವು ಹನುಮ ದೇವರಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸುವಾಗ ಆತನಿಗೆ ಉದ್ದಿನ ವಡೆಯ ಹಾರವನ್ನ ಹಾಕ್ತಿವಪ್ಪ ಅಂತ ಬೇಡ್ಕೊಂಡು ಆತನಿಗೆ ಅರ್ಪಣೆಯನ್ನ ಕೂಡ ಮಾಡ್ಬಿಡ್ತೀವಿ. ಆದ್ರೆ ನಾವ್ಯಾಕೆ ಒಡೆಯ ಮಾಲೆಯನ್ನೇ ಹನುಮನಿಗೆ ಅರ್ಪಿಸ್ತೀವಿ ಅಂತ ಬಹಳಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ನಾವು ಹೂವಿನ ಮಾಲೆಯನ್ನ ಕೂಡ ಹಾಕಬಹುದು, ಹಣ್ಣಿನ ಮಾಲೆಯನ್ನು ಕೂಡ ಹಾಕಬಹುದು. ಆದ್ರೆ ಇಲ್ಲೇಕೆ ಉದ್ದಿನ ವಡೆಯ ಹಾರವನ್ನೇ ಹನುಮನಿಗೆ ಹಾಕ್ತಾ ಇದ್ದೀವಿ? ಅದರ ಹಿಂದೆ ಏನಾದ್ರೂ ಕತೆ ಇರ್ಲೇಬೇಕಲ್ವಾ? ಅದನ್ನ ನಾನ್ ತಿಳಿಸ್ತೀನಿ. ನೀವು ಆದ್ಯಂತ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಪುರಾಣಗಳ ಪ್ರಕಾರ ವಡೆ ಅಂದ್ರೆ ಪ್ರಾಣಶಕ್ತಿ, ಹಾಗೆ ಬಲವನ್ನ ಪ್ರತಿನಿಧಿಸುತ್ತೆ. ಹನುಮ ವಾಯುಪುತ್ರ ಅಂತ ಕರೆಯಲಾಗುತ್ತೆ. ಹಾಗೆ ಆತ ಶ್ವಾಸ, ಪ್ರಾಣ ಹಾಗೆ ಬಲವನ್ನ ಪ್ರತಿನಿಧಿಸ್ತಾನೆ. ಹಾಗಾಗಿ ಉದ್ದಿನ ವಡೆ ಹಾರ ಅಂದ್ರೆ ಕೇವಲ ಹಾರ ಮಾತ್ರ ಅಲ್ಲ, ನಮ್ಮೊಳಗಿರುವ ಶಕ್ತಿಯನ್ನ ನಾವು ದೇವರಿಗೆ ಅರ್ಪಿಸಿ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವಿ. ಇನ್ನು ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಉದ್ದಿನ ವಡೆ ತಯಾರಾಗುವಾಗ ಅದರಲ್ಲಿ ಅತಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ, ಹಾಗೆ ತೈಲವನ್ನು ಕೂಡ ಬಳಸಲಾಗುತ್ತೆ. ಹನುಮನಿಗೆ ಬಹಳ ಇಷ್ಟವಾದಂತಹ ಆಹಾರ ಇದು. ಜೊತೆಗೆ ಈ ಉದ್ದಿನ ವಡೆ ಬಲವನ್ನ ಪ್ರತಿನಿಧಿಸುತ್ತೆ. ಹನುಮನಿಗೆ ವಡೆಯ ಮಾಲೆ ಅರ್ಪಿಸೋದು ವಾಡಿಕೆ. ಇದು ಬಹಳ ದಿನಗಳಿಂದ ನಡ್ಕೊಂಡ್ಬಂದಂತಹ ಒಂದು ಸಂಪ್ರದಾಯ. ಈ ಸಂದರ್ಭದಲ್ಲಿ ಹನುಮನಿಗೆ ವಡೆ ಯಾಕೆ ಇಷ್ಟ ಅನ್ನೋದನ್ನ ನಾನ್ ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಸ್ಟೋರಿ ಗೊತ್ತೇ ಇರುತ್ತೆ. ಹನುಮ ಚಿಕ್ಕ ಮಗುವಿದ್ದಾಗ ಸೂರ್ಯನನ್ನ ಹಣ್ಣು ಅನ್ಕೊಂಡು ತಿನ್ನೋಕೆ ಹೋಗ್ತಾನೆ, ಆಕಾಶಕ್ಕೆ ಹಾರಿ ಬಿಡ್ತಾನೆ. ಅದು ಸೂರ್ಯಗ್ರಹಣದ ಸಮಯ. ಆ ಸಮಯದಲ್ಲಿ ರಾಹು ಗ್ರಹಣಕ್ಕಾಗಿ ಸೂರ್ಯನನ್ನ ಸೆರೆ ಹಿಡಿಯಲು ಬರ್ತಾ ಇರ್ತಾನೆ. ರಾಹು ಮತ್ತೆ ಹನುಮ ಏಕಕಾಲದಲ್ಲಿ ಸೂರ್ಯನ ಕಡೆ ಚಲಿಸ್ತಾ ಹೋಗ್ತಾರೆ. ಗಾಳಿಯ ವೇಗಕ್ಕೆ ಹನುಮ ಬಹಳ ಬೇಗ ಸೂರ್ಯನನ್ನ ತಲುಪಿ ಬಿಡ್ತಾನೆ, ರಾಹುವನ್ನ ಸೋಲಿಸಿ ಬಿಡ್ತಾನೆ. ಮಗು ಹನುಮನ ಶೌರ್ಯವನ್ನ ಕಂಡಂತಹ ರಾಹು ಬಹಳಾನೇ ಸಂತೋಷ ಪಡ್ತಾನೆ. ಜೊತೆಗೆ ಹನುಮನಿಗೆ ಒಂದು ವರವನ್ನು ಕೂಡ ಕೊಡ್ತಾನೆ. ಹನುಮನ ಆರಾಧಕರು ಹನುಮನಿಗೆ ರಾಹುವಿಗೆ ಪ್ರಿಯವಾದಂತಹ ಉದ್ದಿನ ಬೇಳೆಯಲ್ಲಿ ಮಾಡಿದಂತಹ ಆಹಾರವನ್ನ ಹನುಮನಿಗೆ ಅರ್ಪಣೆ ಮಾಡಿದ್ರೆ ರಾಹುವಿನ ಬಾಧೆಗಳು ಪರಿಹಾರ ಆಗತ್ತೆ ಅಂತ ವರವನ್ನ ಕೊಡ್ತಾನೆ. ಆದ್ರೆ ಒಂದು ಕಂಡೀಷನ್ ಕೂಡ ಹೇಳ್ತಾನೆ. ಹನುಮನಿಗೆ ಅರ್ಪಣೆ ಮಾಡುವಂತಹ ಆ ಒಂದು ಪ್ರಸಾದ ರಾಹುವಿನ ರೂಪದಲ್ಲೇ ಇರಬೇಕು, ಹಾವಿನಂತಿರಬೇಕು, ತನ್ನ ದೇಹದ ಭಾಗವಾಗಿರಬೇಕು ಎಂದು ರಾಹು ಹನುಮನಿಗೆ ವಿವರಣೆ ನೀಡ್ತಾನೆ. ಅದಕ್ಕಾಗಿಯೇ ಹನುಮನಿಗೆ ಅರ್ಪಣೆ ಮಾಡೋದು ಹಾರವನ್ನ, ಒಡೆಯ ಹಾರವನ್ನ. ಸಾಮಾನ್ಯವಾಗಿ ಒಂದು ತಟ್ಟೆಯಲ್ಲೋ ಅಥವಾ ಪಾತ್ರೆಯಲ್ಲೋ ಹನುಮನಿಗೆ ವಡೆಗಳನ್ನ ನೈವೇದ್ಯ ಮಾಡೋದಿಲ್ಲ. ಆದ್ರೆ ಇಷ್ಟೇ ವಡೆಗಳ ಮಾಲೆಯನ್ನ ಹಾಕಬೇಕು ಅಂತ ಯಾವುದೇ ರೀತಿಯ ನಿಯಮಗಳಿಲ್ಲ. ಇನ್ನೊಂದು ಕಥೆಯೂ ಇದೆ. ಪಟ್ಟಾಭಿಷೇಕದ ಸಮಯದಲ್ಲಿ ಸೀತೆ ಹನುಮನಿಗೆ ತನ್ನ ಆಳವಾದ ಕೃತಜ್ಞತೆಯನ್ನ ಸಲ್ಲಿಸೋಕೆ ಅಂತ ಒಂದು ಮುತ್ತಿನ ಹಾರವನ್ನ ಅವನಿಗೆ ಕೊಡ್ತಾಳೆ. ಹನುಮ ತಾಯಿ ಸೀತಾದೇವಿಯ ಈ ಉಡುಗೊರೆಯನ್ನ ಸಂತೋಷದಿಂದ ಮತ್ತು ಕೃತಜ್ಞತೆಯಿಂದ ಸ್ವೀಕರಣೆ ಕೂಡ ಮಾಡ್ತಾನೆ. ನಂತರ ಹನುಮ ತನ್ನ ಹಲ್ಲುಗಳಿಂದ ಹಾರದಲ್ಲಿರುವಂತಹ ಪ್ರತಿಯೊಂದು ಮುತ್ತುಗಳನ್ನು ಕಚ್ಚುವ ಮೂಲಕ ಅವುಗಳನ್ನು ತೆರೆಯಲು ಆರಂಭ ಮಾಡ್ತಾನೆ. ಇದು ಎಲ್ಲರಿಗೂ ವಿಚಿತ್ರ ಮತ್ತು ಆಶ್ಚರ್ಯ ತರುತ್ತೆ. ಸೀತಾದೇವಿ ಬಹಳ ಆಶ್ಚರ್ಯದಿಂದ ಯಾಕೆ ಈ ರೀತಿ ಮಾಡ್ತಾ ಇದೀಯಾ ಅಂತ ಆತನನ್ನ ಕೇಳ್ತಾಳೆ. ಆಗ ಹನುಮ ಹೇಳ್ತಾನೆ, ಶ್ರೀರಾಮರು ನನ್ನ ಅವಿಭಾಜ್ಯ ಅಂಗ. ನಾನು ಈ ಹಾರದ ಪ್ರತಿಯೊಂದು ಮುತ್ತುಗಳನ್ನು ಕಚ್ಚಿ ನೋಡಿದೆ, ಆದರೆ ಅದರಲ್ಲಿ ಯಾವುದೇ ರೀತಿಯ ರಾಮನ ಪ್ರತಿಮೆ ಅಥವಾ ರಾಮನ ಹೆಸರು ಕಾಣ್ತಾ ಇಲ್ಲ. ಇದು ನನಗೆ ನಿರಾಸೆಯನ್ನು ತಂತು ಅಂತ ಅವಳಿಗೆ ತಿಳಿಸ್ತಾನೆ. ಆಗ ಸೀತಾಮಾತೆ, ನನ್ನ ಪ್ರಭುಗಳು ನಿನ್ನ ದೇಹದ ಎಲ್ಲ ಭಾಗದಲ್ಲೂ ಇದ್ದಾರಾ? ಹಾಗಾದರೆ ಯಾವ ಭಾಗದಲ್ಲಿ ಇದ್ದಾರೆ ತೋರಿಸು ನನಗೆ ಅಂತ ಪ್ರಶ್ನೆ ಮಾಡ್ತಾಳೆ. ಒಂದು ನಿಮಿಷನೂ ಯೋಚನೆ ಮಾಡದೆ ಹನುಮ ತನ್ನ ಹೃದಯವನ್ನೇ ಹರಿದು ಆಕೆಗೆ ತೋರಿಸ್ತಾನೆ. ಅಲ್ಲೂ ಕೂಡ ಶ್ರೀರಾಮರು ಕಾಣ್ತಾರೆ. ಆ ಸ್ಥಳದಲ್ಲಿದ್ದಂತಹ ಜನರು, ರಾಮ ಸೀತೆಯರು ಹನುಮನನ್ನ ಪ್ರೀತಿಯಿಂದ ಹಾಗೂ ಗೌರವದಿಂದ ದಪ್ಕೊಂಡ್ಬಿಡ್ತಾರೆ. ತಮ್ಮ ಹೃದಯಪೂರ್ವಕ ಆಶೀರ್ವಾದವನ್ನ ನೀಡ್ತಾರೆ. ಇದೇ ರೀತಿ ಭಕ್ತರು ಈ ಸ್ಮರಣೀಯ ಘಟನೆಯನ್ನ ನೆನ್ಪಿಟ್ಕೊಂಡು ರಾಮಾಯಣ ಸಮಯದಲ್ಲಿ ತಾಯಿ ಸೀತಾಮಾತೆ ಮುತ್ತುಗಳ ಹಾರವನ್ನ ಕೊಡ್ತಾಳೆ. ಅದೇ ರೀತಿ ಸಾಮಾನ್ಯ ಜನರು 108 ವಡೆಗಳ ಮಾಲೆಯನ್ನ ಕೊಡ್ತಾರೆ. ಶ್ರೀರಾಮನ ಹೆಸರು ಅದರಲ್ಲಿ ಇದೆಯೇ ಅಂತ ಕಂಡು ಹಿಡಿಯಲು ಮುತ್ತು ಕಚ್ಚಿದಂಗೆ ಹನುಮನು ವಡೆಗಳನ್ನು ಕಚ್ಚಿ ನೋಡ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿದೆ.
ಭಕ್ತರ ನಂಬಿಕೆ ಪ್ರಕಾರ ಭಗವಾನ್ ಹನುಮನಿಗೆ ಅರ್ಪಿಸಿದಂತಹ ಹಾರದಲ್ಲಿ ರಾಮ ಖಂಡಿತವಾಗ್ಲೂ ಇದ್ದಾನೆ ಎಂದು ನಾವು ದೃಢವಾಗಿ ನಂಬ್ತೇವೆ. ಅಷ್ಟೇ ಅಲ್ಲ, ಹನುಮನಿಗೆ ಒಡೆಯ ಹಾರವನ್ನು ಹಾಕಿದರೆ ಹನುಮನ ಜೊತೆಗೆ ರಾಮ ಮತ್ತು ಸೀತೆಯ ಆಶೀರ್ವಾದವೂ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇನ್ನೊಂದು ಪುರಾಣದ ಕಥೆಯ ಪ್ರಕಾರವೂ ಕೂಡ ರಾವಣನ ಮೇಲೆ ಯುದ್ಧ ಮಾಡುವಾಗ ಹನುಮನು ರಾಮನ ಸೇವೆಯಲ್ಲಿ ಬಹಳ ಶಕ್ತಿಯನ್ನು ಕಳ್ಕೊಂಡಾಗ ರಾಮ ಒಡೆಯ ಮಾಲೆಯನ್ನು ಅರ್ಪಣೆ ಮಾಡ್ತಾನೆ. ಅದು ಶಕ್ತಿ ಮತ್ತು ಚೈತನ್ಯವನ್ನು ತುಂಬುತ್ತೆ. ಆದ್ದರಿಂದ ಭಕ್ತರು ಹನುಮಂತ ದೇವರಿಗೆ ಒಡೆಮಾಲೆಯನ್ನು ಹಾರ ಹಾಕ್ತಾರೆ. ಭಕ್ತರು ತಮ್ಮ ಜೀವನದಲ್ಲಿ ಧೈರ್ಯ, ಬಲ, ಶಕ್ತಿಯನ್ನು ಕೊಡು ಅಂತ ಹನುಮನಲ್ಲಿ ಬೇಡಿಕೊಳ್ತಾರೆ. ಹನುಮನು ಇಷ್ಟಾರ್ಥಗಳನ್ನು ಈಡೇರಿಸುವ ದೇವರು ಅಂತ ನಂಬಲಾಗುತ್ತೆ. ಭಕ್ತರು ಸಂಪೂರ್ಣ ಭಕ್ತಿಯಿಂದ ಒಡೆಮಾಲೆಯನ್ನು ಅರ್ಪಿಸಿದಾಗ ಆಸೆಗಳು ಈಡೇರುತ್ತೆ ಎಂದು ನಂಬಲಾಗುತ್ತೆ. ರಾಮಾಯಣದ ಪ್ರಕಾರವೂ ಕೂಡ ಸೀತಾಮಾತೆ ಹನುಮನಿಗೆ ವಿಳೆದೆಲೆ ಹಾರವನ್ನು ಅರ್ಪಣೆ ಮಾಡಿದ್ದಾಳೆ. ಆದ್ದರಿಂದ ಕೆಲವು ದೇವಸ್ಥಾನಗಳಲ್ಲಿ ಒಡೆ ಹಾರಕ್ಕೆ ಬದಲಾಗಿ ವಿಳೆದೆಲೆ ಹಾರವನ್ನು ಹಾಕಲಾಗುತ್ತೆ. ಇದು ಕೂಡ ಒಂದು ಸಂಪ್ರದಾಯವಾಗಿದೆ. ನೀವು ರಾಹು ಗ್ರಹ ಅಥವಾ ರಾಹು ದೋಷದಿಂದ ಮುಕ್ತಿ ಪಡಿಬೇಕು ಅಂದರೆ ಉದ್ದಿನ ಬೇಳೆ ಅತ್ಯುತ್ತಮ ಪರಿಹಾರ. ಉದ್ದಿನ ಬೇಳೆ ರಾಹು ದೇವರ ನೆಚ್ಚಿನ ಆಹಾರ ಪದಾರ್ಥವಾಗಿದೆ. ಜೊತೆಗೆ ಉದ್ದಿನ ಬೇಳೆ ಆಯ್ಕೆಯು ನಮ್ಮ ಸ್ನಾಯುಗಳಿಗೆ ಬಲವನ್ನು ನೀಡುವ ಅತ್ಯುತ್ತಮ ಮೂಲವಾಗಿದೆ. ಕೇವಲ ಸ್ನಾಯು ಬಲವಿರುವ ದೇಹದಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ಆದ್ದರಿಂದ ನಾವು ಬಲಿಷ್ಠ ಪ್ರಭು ಹನುಮಂತನ ಮುಂದೆ ನಾವು ನಮ್ಮ ದೇಹವನ್ನು ನಿನಗೆ ಅರ್ಪಿಸ್ತಾ ಇದ್ದೀವಿ ಆಂಜನೇಯ ಎಂದು ಪ್ರಾರ್ಥನೆ ಮಾಡಬೇಕು. ಉತ್ತರ ಭಾರತದ ಮೂಲತಃ ಜನರು ಸಿಹಿ ಖಾದ್ಯವನ್ನು ಇಷ್ಟಪಡ್ತಾರೆ. ಹಾಗಾಗಿ ಅವರು ಕೂಡ ಹನುಮಂತನಿಗೆ ಮಾಲೆ ರೂಪದಲ್ಲಿ ಉದ್ದಿನ ಬೇಳೆಯ ಮಾಲೆಯನ್ನೇ ಅರ್ಪಣೆ ಮಾಡ್ತಾರೆ. ರಾಹು ಸೂಚಿಸಿದಂತೆ ಉದ್ದಿನ ಬೇಳೆಯ ಆಹಾರವನ್ನೇ ಅರ್ಪಣೆ ಮಾಡಲಾಗುತ್ತೆ. ರಾಹು ದೋಷವನ್ನು ಪರಿಹಾರ ಮಾಡಿಕೊಳ್ಳಲಾಗುತ್ತೆ. ಅದು ವಡೆಯ ರೂಪದಲ್ಲಾಗಿರಬಹುದು, ಜಿಲೇಬಿಯ ರೂಪದಲ್ಲಾಗಿರಬಹುದು, ಯಾವುದಾದರೂ ಪರವಾಗಿಲ್ಲ. ಹನುಮನ ಆರಾಧನೆಯಲ್ಲಿ ಹಾರಗಳಿಗೆ ವಿಶೇಷ ಸ್ಥಾನವಿದೆ. ಒಡೆಯ ಹಾರ ಆತನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದನ್ನು ಅರ್ಪಣೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ, ಕಷ್ಟ ನಿವಾರಣೆ ಮತ್ತು ಸಾಲಗಳಿಂದ ಮುಕ್ತಿ ಪಡಿಬಹುದು. ವಿಳೆದೆಲೆ ಹಾರವು ಅರಿಶಿಣ ಅಕ್ಷತೆಯೊಂದಿಗೆ ಅರ್ಪಣೆ ಮಾಡೋದ್ರಿಂದ ಕಂಟಕಗಳು ದೂರವಾಗುತ್ತೆ. ಹಣ್ಣುಗಳು, ತರಕಾರಿಗಳು, ಬೆಣ್ಣೆ ಅಲಂಕಾರ, ಡ್ರೈ ಫ್ರೂಟ್ಸ್ ಅಲಂಕಾರ ಇವುಗಳಿಂದಲೂ ಕೂಡ ವಿವಿಧ ಫಲಗಳನ್ನು ನಾವು ಪಡಿಬಹುದು. ಇದು ಹನುಮನ ಬಗ್ಗೆ ಇರುವಂತಹ ಒಂದು ಸಣ್ಣ ಮಾಹಿತಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.